ಋತ್ವಿಕ್, ದೀಪಾವಳಿ ಹಬ್ಬದ ಮೊದಲಿನ ದಿವಸ ಏನಿರ್ತದಲ್ಲ ಅದಕ್ಕೆ ನಾವು ಏನಂತೀವಿ ಗೊತ್ತು? ಹೇಳೇನಂತೀವಿ? ಆಕಳಿಗೆ ಮೊಸರು ಹಚ್ಚೋದು. ಎಸ್, ಆಕಳಿಗೆ ಮೊಸರು ಹಚ್ಚುವುದು ಅಥವಾ ಗೋವತ್ಸ ದ್ವಾದಶಿ ಎಂದು ಕರಿತೀವಿ. ಓಕೆ, ಇದು ಯಾಕೆ ಮಾಡ್ತೀವಿ ಗೊತ್ತು? ಇದ್ರ ಅರ್ಥ ಏನು ಗೊತ್ತು ನಿಂಗೆ? ಗೋವತ್ಸ ದ್ವಾದಶಿದು ಇಲ್ಲ. ಗೋ ಅಂತಂದ್ರೆ ಕೌ, ವತ್ಸ ಅಂದರೆ ಅದರ ಬೇಬಿ. ಸೊ ಗೋವತ್ಸ ಅಂದರೆ ಗೋವು ಮತ್ತು ಅದರ ಮಗು. ಓಕೆ, ದ್ವಾದಶಿ ಅಂತಂದರೆ ಏನು ಅಂದರೆ ಚಂದ್ರನ 12ನೇ ದಿನ. ಓಕೆ, ಸೊ ಗೋವತ್ಸ ದ್ವಾದಶಿ ಅಂತ ಕರಿತೀವಿ. ಇದು ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಓಕೆ, ಇದಕ್ಕೆ ನಂದಿನಿ ವ್ರತ ಅಂತಲೂ ಕರೀತಾರಪ್ಪಾಜಿ. ಓಕೆ, ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳ ಸಮೃದ್ಧಿ ಇರಲಿ, ಯೋಗಕ್ಷೇಮ ಚಲೋ ಇರಲಿ ಅಂತನಾಕ ಈ ಪೂಜೆ ಮಾಡ್ತಾರೆ. ಈ ಪೂಜೆ ಮೊದಲು ಯಾರು ಮಾಡಿದ್ರು ಗೊತ್ತು? ಮೊದಲನೇ ಮನುಷ್ಯ ಯಾರು ಹೇಳು? ಮನು. ಎಸ್, ಸ್ವಯಂಭೂ ಮನು ಏನಿರ್ತಾರಲ್ಲ ಅವ್ರದ್ದು ಮಗ ಇರ್ತಾನ, ಉತ್ತನಪಾದ ಮತ್ತು ಸುನತಿ ಅಂತ ಅವ್ರ ಮಗ ಇರ್ತಾನೆ. ಅವ್ರ ಮಗ ಧ್ರುವ ಸಲುವಾಗಿ ಈ ಪೂಜೆ ಮಾಡಿ. ಇನ್ನು ಇದು ಪೂಜೆ ಮಾಡೋದು ತುಂಬ ಸರಳದ. ಹೆಂಗೆ ಮಾಡೋದು ಅಂದರೆ, ನಮ್ಮ ಮನೇಲಿ ಏನಾದರೂ ಗೋ ಇದ್ದರೆ ಅದಕ್ಕೆ ಸ್ನಾನ ಮಾಡಿಸಿ ಅರ್ಶಿನ ಕುಂಕುಮ ಹಚ್ಚಿ ಬೆಲ್ಲ ಅಕ್ಕಿ ಮೇವು ಕೊಡೋದು ಅದಕ್ಕೆ. ಆಮೇಲೆ ಇನ್ನು ಅದು ಇರಲಿಲ್ಲ ಅಂತಂದರೆ ನಮ್ಮ ಮನೇಲಿ ಹೇಗಿದ್ರು ಕಾಮಧೇನು ಅಥವಾ ಆಕಳ ಮೂರ್ತಿ ಇರುತ್ತಲ್ಲ, ಮೂರ್ತಿ ಪೂಜೆ ಮಾಡಬೇಕು ಅಷ್ಟೇ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ.